ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನೋಡಿ, ಎಂಜಾಯ್ ಮಾಡಿ ವೀಡಿಯೋಸ್ನ. ಓಕೆ ಪ್ಲಸ್ ಅಂದರೆ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಅಂತ ಬಂದಾಗ, ಸೊ ಇವತ್ತಿನ ಎಪಿಸೋಡಲ್ಲಿ ಮೊದಲು ಸೇವ್ ಆದಂಥ ಕಂಟೆಸ್ಟೆಂಟ್ ಬಂದು ಗೋಲ್ಡ್ ಸುರೇಶ್ ಅವರು, ಮತ್ತು ಈ ಸೆಕೆಂಡ್ ಸೇವ್ ಆದಂಥ ಕಂಟೆಸ್ಟೆಂಟ್ ಬಂದು ತ್ರಿವಿಕ್ರಮ್ ಅವರು. ಬಿಕಾಸ್ ನಿಮ್ಮ ಪ್ರಕಾರ ಯಾರು ಫಸ್ಟ್ ಸೇವ್ ಆಗಬೇಕಿತ್ತು, ಯಾರು ಸೆಕೆಂಡ್ ಸೇವ್ ಆಗಬೇಕಿತ್ತು, ಬಟ್ ಇವಾಗ ಆಗಿರೋ ಬಂದು ಗೋಲ್ಡ್ ಸುರೇಶ್ ಮತ್ತು ತ್ರಿವಿಕ್ರಮ್ ಅವರು. ಪ್ಲಸ್ ಅದೇ ರೀತಿಯಾಗಿ ಅಂದರೆ ಇನ್ನು ಮುಂದೆ ಕಿಚ್ಚನ ಚಪ್ಪಳೆ ಇರೋದಿಲ್ವಂತೆ ಅಂತ ಅಂದ್ಬಿಟ್ಟು ಒಂದು ಅಪ್ಡೇಟ್ ಬಂದಿದೆ. ಬಟ್ 100% ಕನ್ಫರ್ಮ್ ನ್ಯೂಸ್ ಇನ್ನೂ ಗೊತ್ತಾಗಿಲ್ಲ ನಮಗೆ. ಬಟ್ ಅಂದರೆ ಇವತ್ತಿನ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಯಾರಿಗೂ ಕೂಡ ಕಿಚ್ಚನ ಚಪ್ಪಳೆ ಕೊಟ್ಟಿಲ್ವಂತೆ. ಸೊ ಮೇನ್ ಕಾರಣ ಏನಂತಂದರೆ, ನೀವು ನೋಡಿದ್ರೆ ಎಷ್ಟೊಂದು ಟಾಸ್ಕ್ಗಳು ಈ ವಾರದಲ್ಲಿ ರದ್ದಾಯಿತು. ಅಂದರೆ ಪರ್ಸ್ನಲ್ ರೀಸನ್ ರದ್ದಾಯಿತು, ಅಥವಾ ಬೇಕು ಅಂತ ರದ್ದು ಮಾಡಿಸಿದ್ರು, ಅಥವಾ ಏನು ಗೊತ್ತಾ ಕರೆಕ್ಟಾಗಿ ಆಟ ಆಡಿಲ್ವೋ, ಅದಕ್ಕೆ ರೀಸನ್ಗಳು ತುಂಬ ಇದೆ. ಇನ್ಫ್ಯಾಕ್ಟ್ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅವನು ಮಣ್ಣಿನ ಅಸ್ತ್ರ ಟಾಸ್ಕಲ್ಲಿ ಆದಂಥ ಒಂದು ಇನ್ಸಿಡೆಂಟು. ಮೋಕ್ಷಿತ್ ಅವರು ಹಿಂದೆ ಬರಲಿಲ್ಲ, ಆಮೇಲೆ ಉಗ್ರ ಮಂಜೂರು ಅವರು ಕೂಡ ಹಿಂದೆ ಬರಲಿಲ್ಲ. ಸೊ ಟಾಸ್ಕ್ ಅಲ್ಲಿಗೆ ರದ್ದಾಯಿತು. ಸೊ ಮೇ ಬಿ ಅದೇ ಕಾರಣ ಇದ್ರೂ ಇರಬಹುದು. ಕಿಚ್ಚ ಸುದೀಪ್ ಅವರು ಕಿಚ್ಚನ ಚಪ್ಪಳೆ ಯಾರು ಕೊಟ್ಟಿಲ್ಲ ಈ ವಾರದಲ್ಲಿ. ಯಾಕಂದರೆ ಕಿಚ್ಚ ಸುದೀಪ್ ಅನ್ಕೊಳ್ತು ಯಾರು ಆಟ ಆಡಿಲ್ಲ ಅನ್ಸುತ್ತೆ ಮೇ ಬಿ ನನ್ನ ಪ್ರಕಾರ. ಓಕೆ ಗೈಸ್, ಅದಾದಮೇಲೆ ಅಂದರೆ ಇವತ್ತು ಇನ್ನು ಮುಂದೆ ಕೂಡ ಕಿಚ್ಚನ ಚಪ್ಪಳೆ ಇರಲ್ವ ಅಂತ ಕೇಳಿದರೆ, ಸೊ ಅಂದರೆ ನಮಗೆ ಬಂದಂಥ ಒಂದು ಅಪ್ಡೇಟ್ಗಳ ಪ್ರಕಾರ ಏನಂತಂದರೆ, ಸೊ ಅಂದರೆ ಕಿಚ್ಚನ ಚಪ್ಪಳಕ್ಕೆ ಅಂದರೆ ಕಿಚ್ಚ ಸುದೀಪ್ ಯಾರಿಗೆ ಕೊಡ್ತಾರೋ ಆ ಒಬ್ಬ ಸ್ಪರ್ಧೆನ ಮುಂದಿನ ವಾರದಲ್ಲಿ ಮನೇಲಿರುವಂಥ ಎಲ್ಲ ಸ್ಪರ್ಧೆಗಳು ಕೂಡ ಅಂದರೆ ಏನಂದರೆ ಒಂದು ರೀತಿ ಟಾರ್ಗೆಟ್ ಮಾಡ್ತಾ ಇದ್ರಂತೆ. ನೀವು ನೋಡಿದ್ರೆ ಹನುಮಂತಿಗೆ ಹಿಂದಿನ ವಾರದಲ್ಲಿ ಕೊಟ್ಟಿರ್ತಾರೆ. ಸೊ ಹನುಮಂತರು ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಆಟ ಆಡ್ತಾಯಿದ್ರು ಅಂತ ಒಂದು ಅಪ್ಡೇಟ್ ಇತ್ತು. ಹೋದ ವಾರದಲ್ಲಿ ನೋಡಿದ್ರೆ ಇವರು ಯಾರಪ್ಪ ನಮ್ಮ ಗೋಲ್ಡ್ ಸುರೇಶ್ ಕೊಟ್ಟಿರ್ತಾರೆ, ಅವರು ಕೂಡ ಅದೇ ರೀತಿ ಟಾರ್ಗೆಟ್ ಮಾಡ್ತಾಯಿದ್ರು ಮನೆ ಇರುವಂಥ ಎಲ್ಲ ಸ್ಪರ್ಧೆಗಳು ಕೂಡ. ಸೊ ಮೇ ಬಿ ಆ ಒಂದು ರೀಸನ್ನಿಂದನೇ ಈ ಮುಂದೆ ಕಿಚ್ಚನ ಚಪ್ಪಳ ಇರೋದಿಲ್ಲ ಅಂತ ಕೂಡ ನಮ್ಗೆ ಅಪ್ಡೇಟ್ ಇದೆ. ಬಟ್ 100% ಕನ್ಫರ್ಮ್ ನ್ಯೂಸ್ ಅಲ್ಲ. ಸೊ ಅಂದರೆ ಕನ್ಫರ್ಮ್ ನ್ಯೂಸ್ ಸಿಕ್ಕಿದ ಮೇಲೆ ಅದಕ್ಕೂ ಕೂಡ ಒಂದು ವಿಡಿಯೋದಲ್ಲಿ ಮಾಡ್ಬಿಟ್ಟು ಹೇಳ್ತೀನಂತೆ. ಓಕೆ ಗೈಸ್, ಅದಾದಮೇಲೆ ಅಂದರೆ ಫಸ್ಟ್ ಸೇಫ್ ಬಂದು ಗೋಲ್ಡ್ ಸುರೇಶ್ ಅವರು, ಸೆಕೆಂಡ್ ಬಂದು ತ್ರಿವಿಕ್ರಮ್ ಅವರಿಗೆ. ಅಂದರೆ ಜಸ್ಟ್ ಇವಾಗನೇ ಬಿಟ್ಟಿರೋಂಥ ಒಂದು ಪ್ರೋಮೋದಲ್ಲಿ ಅಂತ ಬಂದರೆ, ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಕೇಳ್ತಾರೆ ಗೌತಮಿ ಅವ್ರಿಗೆ. ನಿಮ್ಗೆ ಗೊತ್ತಿದ್ರೆ ಮೊದಲು ಉಗ್ರ ಮಂಜು, ಗೌತಮಿ, ಮೋಕ್ಷಿತ 3 ಜನ ಕೂಡ ತುಂಬ ಕ್ಲೋಸ್ ಆಗಿದ್ರು. ಬಟ್ ಯಾವಾಗ ಮೋಕ್ಷಿತ ಅವರು ಆ ಒಂದು ಫ್ರೆಂಡ್ಶಿಪ್ಪಿಂದ ಈಚೆ ಬರ್ತಾರೋ, ಅಂದರೆ ಗೌತಮಿ ಮತ್ತು ಉಗ್ರ ಮಂಜು ಅವರು ಸಹವಾಸ ಬೇಡ ಅಂತ ಈಚೆ ಬರ್ತಾರೋ, ಅವಾಗಿಂದ ಡೆಫಿನೆಟ್ಲಿ ಅವರಿಬ್ಬರು ಕೂಡ ಸಿಕ್ಕಾಪಟ್ಟೆ ಸಿಟ್ಟಿತ್ತು ಮೋಕ್ಷಿತ ಅವ್ರ ಮೇಲೆ. ಬಟ್ ಅಂದರೆ ಈ ವಾರದ ಟಾಸ್ಕಲ್ಲಿ ಯಾವಾಗ ಉಗ್ರ ಮಂಜು ಅವ್ರನ್ನ ರಾಜ ಮಾಡಿ ಮೋಕ್ಷಿತ ಅವ್ರನ್ನ ಯುವರಾಣಿಯಾಗಿ ಮಾಡ್ತಾರೋ, ಸೊ ಅಲ್ಲಿ ಅಂದರೆ ಆ ಒಂದು ಕೋಪ ಇನ್ನೂ ತುಂಬ ಅಂದರೆ ತುಂಬ ಜಾಸ್ತಿ ಆಯಿತು. ಯಾಕಂದರೆ ನೀವು ನೋಡಿದ್ರೆ ಗೌತಮಿ ಅವರು ಕೂಡ ಉಗ್ರ ಮಂಜು ಅವ್ರ ತಂಡದಲ್ಲೇ ಇರ್ತಾರೆ. ಸೊ ಡೆಫಿನೆಟ್ಲಿ ಇಬ್ಬರು ಕೂಡ ಸೇರಿಕೊಂಡು ಮೋಕ್ಷಿತ ಅವ್ರ ಮೇಲ್ಗಡೆ ಕೋಪ ಸಾಧಿಸಿದ್ರು, ಅಥವಾ ಒಂದು ರೀತಿ ಹಾಗೆ ಸಾಧಿಸಿದ್ರು ಅಂತ ಹೇಳ್ಬೋದು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಹಾಡು ಹೇಳೋದಾಯಿತು. ಅಂದರೆ ಅದು ಇನ್ನೂ ಬೇಕಾಗಿದೆ ಸಾಂಗ್ ಏನಿತ್ತು ಟಾಸ್ಕ್ ಎದ್ಮೇಲೆ, ಅಂದರೆ ಆ ಒಂದು ಟಾಸ್ಕ್ ಗೆದ್ದ ಮೇಲೆ ಉಗ್ರ ಮಂಜು ಅವ್ರು ಹಾಡಿದ್ದಾಯಿತು. ಮತ್ತು ಇವರು ಮೋಕ್ಷಿತ ಅವ್ರನ್ನ ಬೇಕು ಅಂತ ಕಾಡ್ಸೋಕ್ಕೆ ಟಾಂಟ್ ಮಾಡೋಕ್ಕೆ ಪದೇ ಹಾಡ್ತಾಯಿದ್ರು, ಆ ಕಾರಣಕ್ಕಾಯಿತು. ಸೊ ಅಲ್ಲಿ ಕಿಚ್ಚ ಸುದೀಪ್ ಕೇಳೋ ಪ್ರಶ್ನೆ ಏನು ಅಂತಂದರೆ, ಈ ವಾರದೊಂದು ಟಾಸ್ಕ್ನ ಆಡುವಂಥ ಸಮಯದಲ್ಲಿ ನೀವು ಮೋಕ್ಷಿತವಾಗಿ ಆಟ ಆಡಿದ್ರೆ ಅಥವಾ ಬಿಗ್ ಬಾಸ್ ಸಾಮ್ರಾಜ್ಯದ ಪ್ರಜೆಯಾಗಿ ಆಟ ಆಡಿದ್ರು ಅಂತ ಒಂದು ಕ್ವಶನ್ ಕೇಳ್ತಾರೆ. ಅದಕ್ಕೆ ಗೌತಮ್ ಇರೋ ಹತ್ರ ಆನ್ಸರ್ ಇರೋದಿಲ್ಲ, ಗೊತ್ತಿರ್ಬೋದು ಎಲ್ರಿಗೂ. ಯಾಕಂದರೆ ಅಂದರೆ ಏನು ಗೊತ್ತಾ, ಅವರು ಈ ವಾರದ ಟಾಸ್ಕ್ಗಳನ್ನ ಚೆನ್ನಾಗಿ ಆಡಿಲ್ಲ. ನಾನು ಒಂದು ವಿಡಿಯೋದಲ್ಲಿ ಕೂಡ ಹೇಳಿದೆ, ಈ ವಾರದ ಕಳಪೆ ನನ್ನ ಪ್ರಕಾರ ಗೌತಮ್ ಇವರು ಅಂತ ಕೂಡ ನಾನು ಹೇಳಿದ್ದೆ. ಬಟ್ ಧನರಾಜ್ ಅವರು ಸೆಲೆಕ್ಟ್ ಮಾಡಿ ಶೋಭಾ ಶೆಟ್ಟಿ ಅವ್ರು ಈಚೆ ಕಳಿಸ್ತಾರೆ. ಇವತ್ತು ಮನೆಯವರು ಎಲ್ಲರೂ ಕೂಡ ವೋಟ್ ಮಾಡಿ ಕಳಪೆ ಕೊಡೋದಿದ್ದರೆ ಡೆಫಿನೆಟ್ಲಿ ನನ್ನ ಪ್ರಕಾರ ಗೌತಮ್ಗೆ ಕೊಡ್ತಾ ಇದ್ರು ಅಂತ ನನ್ನ ಒಂದು ಒಪಿನಿಯನ್ನು. ಸೊ ಗಸ್, ನಿಮ್ಮ ಪ್ರಕಾರ ಯಾರು ಕಳಪೆ ಹೋಗಬೇಕಿತ್ತು ಮತ್ತು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಕಿಚ್ಚ ಸುದೀಪ್ ಅವರು ಅಂದರೆ ನಿಮ್ಗೆ ಗೊತ್ತಿದ್ರೆ ಬಿಗ್ ಬಾಸ್ ಒಂದು ರೂಲ್ಸ್ ಇರುತ್ತೆ. ರಾಜ ಆದಂಥ ಉಗ್ರ ಮಂಜೂರು ಮತ್ತು ರಾಣಿ ಆದಂಥ ಮೋಕ್ಷಿತ ಅವ್ರು ಏನಾದರೂ ರೂಲ್ಸ್ ಮಾಡಿದರೆ ಆ ರೂಲ್ಸ್ನ ಮನೆಯಲ್ಲಿರುವಂಥ ಎಲ್ಲ ಸ್ಪರ್ಧೆಗಳು ಕೂಡ ಫಾಲೋ ಮಾಡಬೇಕು ಅಂತ ಒಂದು ಉಗ್ರ ಮಂಜೂರು ಒಂದು ರೂಲ್ಸ್ ಏನು ಮಾಡ್ತಾರೆ ಅಂತಂದರೆ, ನಾನೇನಾದರೂ ಇವಾಗ ಬರ್ತಾ ಇದ್ದೀನಿ ಅಂತಂದರೆ ನನ್ನ ಮುಂದಿನ ದಾರಿಯಲ್ಲಿ ಯಾರು ಕೂಡ ಬರಬಾರ್ದು, ಎಲ್ಲರೂ ಕೂಡ ಸೈಡಲ್ಲಿ ಬರಬೇಕು ಅಂತ, ಕಣ್ಣಲ್ಲಿ ಕಣ್ಣಿಟ್ಟು ಯಾರು ಕೂಡ ನೋಡಿ ಮಾತಾಡಬಾರ್ದು ಅಂತ ಕೂಡ ಒಂದು ರೂಲ್ಸ್ ಮಾಡ್ತಾರೆ. ಅದನ್ನು ಮನೆಯಲ್ಲಿರುವಂಥ ಎಲ್ಲ ಸ್ಪರ್ಧೆಗಳು ಕೂಡ ಫಾಲೋ ಮಾಡ್ತಾರೆ. ಬಟ್ ಗೌತಮಿ ಒಬ್ಬರನ್ನ ಬಿಟ್ಟು, ಅಂದರೆ ಇಲ್ಲೇನು ಗೊತ್ತಾ, ಉಗ್ರ ಮಂಜು ಆದ ಕಾರಣದಿಂದ ಅವರಿಬ್ಬರ ಮುಂದೆ ಫ್ರೆಂಡ್ಶಿಪ್ ಚೆನ್ನಾಗಿರೋ ಕಾರಣ ಓಕೆ ಅಂತ ಹೇಳ್ಬೋದು. ಅಂದರೆ ಗೊತ್ತಾ, ಕೆಲವೊಂದು ಸಮಯಗಳಲ್ಲಿ ಫಾಲೋ ಮಾಡ್ತಾಯಿದ್ರು ಗೌತಮಿಯರು ಉಗ್ರ ಮಂಜು ಅವರಿಗೆ, ಅಂದರೆ ಉಗ್ರ ಮಂಜು ಅವರು ರಾಜ ಇರುವಾಗ. ಬಟ್ ಮೋಕ್ಷಿತ ಅಂತ ಬಂದಾಗ ಅವರು ಎಲ್ಲೂ ಕೂಡ ಫಾಲೋ ಮಾಡಿಲ್ಲ. ಮೋಕ್ಷಿತ ಅವರಿಗೆ ಕೊಡಬೇಕಂತ ಒಂದು ಗೌರವವನ್ನು ಕೊಟ್ಟಿಲ್ಲ. ಮತ್ತೇನು ಗೊತ್ತಾ, ಮೋಕ್ಷಿತ ಅವರು ಕೂಡ ಮೋಕ್ಷಿತ ರೂಲ್ಸ್ ಮಾಡಿರ್ತಾರೆ. ಅಂದರೆ ನಾನೇನಾದರೂ ಬರ್ತಾ ಇದ್ದೀನಿ ಅಂತಂದರೆ ನನ್ನ ಮುಂದೆ ಯಾರೂ ಬರಬಾರ್ದು ಅಲ್ಲಿ ಅಂತ ಅಂದ್ಬಿಟ್ಟು. ಯಾಕಂದರೆ ರಾಣಿ ಇರೋ ಕಾರಣ. ಸೊ ಡೆಫಿನೆಟ್ಲಿ ಆ ಒಂದು ಅಧಿಕಾರ ಇರುತ್ತೆ ಅವ್ರ ಹತ್ರ. ಸೊ ಅದನ್ನು ಕೂಡ ಫಾಲೋ ಮಾಡಲ್ಲ ಗೌತಮಿಯವರು. ಅಲ್ಲಿ ಗೌತಮಿಯವರು ಪರ್ಸ್ನಲಿ ತೊಗೊಂಡು ಗೌತಮಿಗೆ ಆಟ ಆಡಿದರು. ಬಟ್ ಬಿಗ್ ಬಾಸ್ ಸಾಮ್ರಾಜ್ಯದ ಪ್ರಜೆಯಾಗಿ ಆಟ ಆಡಿಲ್ಲ ಅವರಲ್ಲಿ. ಅಂದರೆ ಇದೇ ಕ್ವಶನ್ ಕಿಚ್ಚ ಸುದೀಪ್ ಕೇಳಿದ್ದು. ಮತ್ತು ಅದೇ ರೀತಿಯಾಗಿ ಮೋಕ್ಷದವ್ರು ಇನ್ನೂ ಒಂದು ರೂಲ್ಸ್ ಮಾಡಿರ್ತಾರೆ, ನನ್ನ ಜೊತೆ ಮಾತಾಡುವಂಥ ಟೈಮಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡಬಾರ್ದು, ಕೆಳಗಡೆ ನೋಡ್ಕೊಂಡು ನನ್ನ ಹತ್ರ ಮಾತಾಡಬೇಕು ಅಂದ್ಬಿಟ್ಟು ಅದು ಕೂಡ ಒಂದು ರೂಲ್ಸ್ ಮಾಡಿರ್ತಾರೆ. ಅದನ್ನು ಕೂಡ ಗೌತಮ್ ಫಾಲೋ ಮಾಡಲ್ಲ. ಸೊ ಆ 2 ರೂಲ್ಸ್ನ ಅವರು ಬ್ರೇಕ್ ಮಾಡಿರೋ ಕಾರಣದಿಂದಾಗಿ ಕಿಚ್ಚ ಸುದೀಪ್ ಕ್ವಶನ್ ಕೇಳ್ತಾರೆ. ಅಂದರೆ ಈ ವಾರದ ಟಾಸ್ಕ್ಗಳಲ್ಲಿ ನೀವು ಆಡುವಂಥ ಟೈಮಲ್ಲಿ ಗೌತಮಿಯಾಗಿ ಆಟ ಆಡಿದರೆ ಅಥವಾ ಒಂದು ಬಿಗ್ ಬಾಸ್ ಸಾಮ್ರಾಜ್ಯದ ಪ್ರಜೆಯಾಗಿ, ಅಂದರೆ ಮೋಕ್ಷಿತ ರಾಜ ಮತ್ತು ಇವರು ಮೋಕ್ಷಿತ ರಾಣಿ ಮತ್ತು ಉಗ್ರ ಮಂಜು ರಾಜ ಆದಂಥ ಅಂದರೆ ಅವರಿಬ್ಬರು ಪ್ರಜೆಯಾಗಿ ಆಟ ಆಡಿದ್ದಾರೆ ಅಂತ ಕೇಳಿದಾಗ ಮೋಕ್ಷಿತ ಅವ್ರ ಹತ್ರ ಆನ್ಸರ್ ಇದ್ದಿಲ್ಲ. ಅಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ, ಉಗ್ರ ಮಂಜು ಮತ್ತು ಗೌತಮ್ ಇಬ್ಬರು ಕೂಡ ಬೇಕು ಅಂತ ಕೋಪ ಮಾಡ್ಕೊಂಡು, ಅಂದರೆ ಮೋಕ್ಷಿತ ಅವ್ರ ಮೇಲಿದ್ದಂಥ ಕೋಪದಿಂದನೇ ಈ ವಾರದ ಪೂರ್ತಿ ಎಲ್ಲ ಟಾಸ್ಕ್ಗಳನ್ನ ಆಟ ಆಡಿದ್ದವರು. ಅಂದರೆ 100% ಪರ್ಸ್ನಲಿ ತೊಗೊಂಡು ಆಟ ಆಡಿದ್ದು. ಅವರೆಲ್ಲೂ ಕೂಡ ಈ ವಾರದ ಟಾಸ್ಕ್ಗಳನ್ನ ಆಡ್ತಾ ಇದ್ದಾರೆ ಅಂತ ನನಗಂತೂ ಪರ್ಸ್ನಲಿ ಅಂತಿಲ್ಲ. ಸೊ ನಿಮ್ಗೇನಾದರೂ ಉಗ್ರ ಮಂಜು ಗೌತಮ್ ಆಡಿರೋ ಆಟ ಈ ವಾರದಲ್ಲಿ ಚೆನ್ನಾಗಿತ್ತು, ಅಂದರೆ ಸರಿಯಾಗಿತ್ತು, ಅಂದರೆ ಒಂದು ಬಿಗ್ ಬಾಸ್ ಟಾಸ್ಕಿಗೆ ಅನುಗುಣವಾಗಿತ್ತು ಅಂತ ಅನಿಸಿದರೆ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಅಂದರೆ ಇವತ್ತಿನ ಎಪಿಸೋಡಲ್ಲಿ ಇಬ್ಬರು ಜನ ಸೇವ್ ಮಾಡ್ತಾರೆ, ಗೋಲ್ಡ್ ಸುರಕ್ಷ ಜೊತೆ ತ್ರಿವಿಕ್ರಮ್ ಅಂತ ಹೇಳಿದೆ. ಸೊ ಅಂದರೆ ಮುಂದಿನ ಒಂದು ಸಂಡೇ ಎಪಿಸೋಡಲ್ಲಿ ಫಸ್ಟ್ ಯಾರು ಸೇವ್ ಆಗಬೇಕು ಅಂತ, ಯಾಕಂದರೆ ಟೋಟಲ್ ಒಂದು 7 ಜನ ನಾಮಿನೇಷನಲ್ಲಿದ್ದರು, ಇಬ್ಬರು ಸೇವ್ ಆಗಿದ್ದಾರೆ ಈ ಎಪಿಸೋಡಲ್ಲಿ. ಸೊ ಇನ್ನು 5 ಜನಗಳು ನಾಮಿನೇಷನಲ್ಲಿದ್ದಾರೆ. ಸೊ ಅದರಲ್ಲಿ ನಿಮ್ಮ ಪ್ರಕಾರ ಯಾರು ಸೇಫ್ ಆಗಬೇಕು ಅಂತ ಅನ್ಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಂದರೆ ಮೇ ಬಿ ನನ್ನ ಪ್ರಕಾರ ಚೈತ್ರ ಅಥವಾ ಐಶ್ವರ್ಯ ಅವರಿಬ್ಬರಲ್ಲಿ ಯಾರಾದರೂ ಅವರಾಯಿತು, ಮತ್ತು ಇವರು ನಮ್ಮ ಶೋಭಾ ಶೆಟ್ಟಿ, ಈ ಒಂದು 3 ಜನದಲ್ಲಿ ಯಾರಾದರೂ ಒಬ್ಬರು ಈ ವಾರ ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತ ಅನಿಸುತ್ತೆ. ಸೊ ನಿಮ್ಮ ಪ್ರಕಾರ ಅಂದರೆ ನಿಮ್ಮ ಪ್ರಕಾರ ಬಾಟಮ್ 2 ಯಾರು ಇರಬೇಕು, ಮತ್ತು ಈ ವಾರ ನಿಮ್ಮ ಪ್ರಕಾರ ಮನೆಯಿಂದ ಯಾರು ಈಚೆ ಹೋಗಬೇಕು ಅಂದರೆ ನೀವೇನು ಗೊತ್ತಾ, ಟಾಸ್ಕ್ಗಳು ನೋಡಿ ಎಲ್ಲನೂ ಕೂಡ ನೋಡಿಕೊಂಡು ಅಂದರೆ ಈ ವಾರ ಯಾರು ಮನೆಯಿಂದ ಈಚೆ ಹೋಗ್ಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಕಿಚ್ಚನ ಚಪ್ಪಳ ಇರುತ್ತೋ ಇಲ್ಲ ಅಂದ್ಬಿಟ್ಟು ಇನ್ನೂ ಒಂದು ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿ ಹೇಳ್ತೇನೆ ಅಂತ ನಿಮಗೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.